ಕೂಡ ಹೌದು. ಅಂತದಲ್ಲಿ ಆ ವ್ಯಕ್ತಿ 2026 ಬಂದ್ರೆ ನಿಮ್ಮ ದಿಬ್ಬೂರಹಳ್ಳಿ ಹತ್ರ ಬೈರೇನಹಳ್ಳಿ ಸರ್ವೆ ನಂಬರ್ಗಳು 2024-25 ಕನ್ವರ್ಷನ್ ಆಗಿದ್ರೆ ಇವರು ಲಂಚ ತಗೊಂಡು ಕನ್ವರ್ಷನ್ ಮಾಡಿದ್ದಾರೆ ಅಂತ ಹೇಳಿ ಆ ಕರೆಂ ಅವರ ಒಂದು ಪತ್ರದಲ್ಲಿ ಇದಕ್ಕೆ ಬಳಸ್ತಾರೆ. ಅದಕ್ಕೆ DPR ಸೆಕ್ರೆಟರಿಗೆ ಏನ್ರಿ ನಾಲಿಗೆ ಇದೆ ಅಂತ ಹೇಳಿ ಏನೆಲ್ಲ ಮಾತಾಡಿದ್ರೆ ಸರಿನೇನ್ರಿ? ಆ ಆರೋಪಗಳು ಹೊರಲಾರ್ದೆ ನಾನು ಕಚೇರಿಗೆ ಹೋದ್ರೆ, ಅಯ್ಯೋ ರೆಡ್ಡಿಯವರೇ, ನಿಮ್ಮ ಜಿಲ್ಲೆಯಲ್ಲಿ ನಾವು ಎಷ್ಟು ಕಾನೂನುಬದ್ಧವಾಗಿ ಮಾಡಿದ್ರು ನಮ್ಮ ಮೇಲೆ ಆರೋಪ ಹೊರಿಸ್ತಾರೆ. ಈಗ ಈ ಆರೋಪಗಳು ಹೊರೋದಕ್ಕಿಂತ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಇರೋದು ಬೇಡರು. ತಳ್ಕೊಂಡು ಹೋಗ್ಬಿಡೋಣ, ಇನ್ನೊಂದು ದಿನಗಳು ಅಂತಾರೆ. ತಳ್ಕೊಂಡು ಹೋದ್ರೆ ಯಾರಿಗೆ ನಷ್ಟ? ಈ ಜಿಲ್ಲೆಯ ಜನಾಂಗಕ್ಕೆ, ಸರ್ವ ಜನಾಂಗಕ್ಕೂ ನಷ್ಟ ಆಗ್ತದೆ. ಇವ್ರಿಗೇನ್ರಿ ನಷ್ಟ? ಇವ್ರಿಗೆ ನಷ್ಟ ಅಲ್ಲ, ಆ ನಷ್ಟ ಆಗೋದು. ಅದನ್ನ ಹೆಂಗೆ ಬಿಂಬಿಸ್ತಾರೆ ಅಂದ್ರೆ, ಯಾವುದರಲ್ಲಿ ಸ್ವಾಮೀಜಿಗಳ ಬಗ್ಗೆ ಪಾಲಕರಲ್ಲೇ ಮುನ್ಸಿಪಾಲಿಟಿ ಆಗಿದೆ. ಒಂದ್ಸಲ ಮುನ್ಸಿಪಾಲಿಟಿ ಅಂದ್ರೆ ಅದು ನಗರವಾಸಿ ಅಂತ ಬರ್ತದೆ. ಈ ಟೌನ್ ಅಲ್ಲಿ ಯಾರು ಬಡವರಿಲ್ವಾ? ಇರ್ತಕ್ಕಂತ ಬಡವರ ಮಕ್ಕಳಿಗೆ ಅಂದ್ರೆ ವಾರ್ಷಿಕವಾಗಿ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಕೇಳಿದಾಗ ಕೇಂದ್ರ ಸರ್ಕಾರದಲ್ಲಿ EWS ಅಂತ ಒಂದು ಸ್ಕೀಮ್ ಬಂದಿದೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ. ಆ ಸರ್ಟಿಫಿಕೇಟ್ ಅನ್ನ ನಗರವಾಸಿ ಒಕ್ಕಲಿಗರು OBC ಇಲ್ಲದೆ ಇರೋದ್ರಿಂದ ಮೀಸಲಾತಿಯಿಂದ ಹೊರಗಿರುವಲ್ಲಿ ಯಾರಿಗೆ ಆರ್ಥಿಕ ಆದಾಯ 8 ಲಕ್ಷ ಕಡಿಮೆ ಇದೆಯೋ ವರ್ಷಕ್ಕೆ ಅಂತವರ ಮಕ್ಕಳಿಗೆ EWS ಸರ್ಟಿಫಿಕೇಟ್ ಕೊಡಂಗೆ ಆದೇಶ ಮಾಡಿದ್ರು. ಇನ್ನೇನು 1 ವಾರ 10 ದಿವಸದಲ್ಲಿ ಬಿಜೆಪಿ ಸರ್ಕಾರ ಅವಧಿ ಮುಗಿಯುತ್ತದೆ, ಚುನಾವಣೆ ಬರ್ತದೆ. ಅಂತ ಸಮಯದಲ್ಲಿ ಮಾಡಿಸ್ಕೊಟ್ರು. ಇವತ್ತು ಅವನ್ನೆಲ್ಲ ನೆನೆಸ್ತಾ ಇದೀವಿ. ಹಾಗೆ ಸಾಮಾನ್ಯ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರನ್ನ ನಮಗೆ ಒಕ್ಕಲಿಗರಿಗೆ ರಾಜ್ಯ ಒಕ್ಕಲಿಗರ ಯೂನಿವರ್ಸಿಟಿ ಅಂತ ಮಾಡಿಕೊಡಿ ಅಂತ ಹೇಳಿದ್ವಿ, ಅವರು ಮಾಡಿಕೊಟ್ರು. ಅದೇ ರೀತಿ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತ ಡಾಕ್ಟರ್ MC ಸುಧಾಕರ್ ಅವರನ್ನು ಹೋಗಿ ಭೇಟಿ ಆದೆ. ನಾನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕನಾಗುವವರೆಗೂ ಅವರ ಪರಿಚಯ ನನಗಿರ್ಲಿಲ್ಲ, ನನ್ನ ಪರಿಚಯವೂ ಅವ್ರಿಗಿರ್ಲಿಲ್ಲ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕನಾದ ಮೇಲೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ 300 ಸೀಟ್ ಹೆಚ್ಚಿಸಿ, ನಮ್ಮ BITಯನ್ನು ಅಟಾನಮಸ್ ಮಾಡಿ, ನಮ್ಮಲ್ಲಿ ಫಿಸಿಯೋಥೆರಪಿ ಇದೆ, ಅದು ಬ್ಯಾಚುಲರ್ ಇದೆ, PG ಮಾಡಿಸ್ಕೊಡಿ ಅಂತ 3 ಕೂಡ ತಮ್ಮ ಕಚೇರಿಗೆ ಕರೆಸ್ಕೊಂಡು 1 ರೂಪಾಯಿ ಖರ್ಚಿಂದಿರ ಮಾಡಿಕೊಟ್ಟು ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿ ನಮ್ಮ ಸನ್ಮಾನ್ಯ ನಾನು ಹಲವು ಸಲ ಭೇಟಿಯಾದೆ. ಸರ್, ಸಜ್ಜಾಪಾಳ್ಯದ 44 ಎಕರೆ 33 ಗುಂಟೆ ಬೇರೆಯವರ ಪಾಲಾಗಿದೆ. ಆ ಜಮೀನನ್ನ ಸಂಘಕ್ಕೆ ದಾನ ಮಾಡಿದ ಮಹಾಸಾಧ್ವಿ ಶ್ರೀ ರಂಗಮ್ಮನ ಹೆಸರಿಗೆ ಖಾತೆ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಸನ್ಮಾನ್ಯರು ಡಿವಿಷನಲ್ ಕಮಿಷನರ್ ನೇತೃತ್ವದಲ್ಲಿ ಎನ್ಕ್ವೈರಿಗೆ ಹಾಕಿಸಿ ಅದನ್ನ ರಂಗಮ್ಮನ ಹೆಸರಿಗೆ ಮಾಡಿಸ್ಕೊಟ್ಟಿದ್ದಾರೆ. ಇವತ್ತು ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಆ ಟ್ರಸ್ಟಿಗೆ ಸರ್ಕಾರದಿಂದ ನೀಡಿರುವ ಜಮೀನುಗಳು ಹಾಗೂ ಸಾರ್ವಜನಿಕರ ವಂತಿಗೆಯ ಮೂಲಕ ನೀಡಿರುವ ಸ್ವತ್ತುಗಳನ್ನ ನಮ್ಮ ಸ್ವಾಮೀಜಿ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಶ್ರೀಗಳು ಕಾಪಾಡಿಕೊಂಡು ಹೋಗುವಲ್ಲಿ ವಿಫಲರಾಗಿರುತ್ತಾರೆ ಅಂತ ಸುಳ್ಳು ಆರೋಪ ಮಾಡಿರುವ ಆರೋಪಗಳ ವಿರುದ್ಧ, ಇದು ಯಾವ ವ್ಯಕ್ತಿಯ ವಿರುದ್ಧವಲ್ಲ, ಯಾವ ಪಕ್ಷದ ವಿರುದ್ಧವಲ್ಲ, ಒಕ್ಕಲಿಗರ ಅಭಿವೃದ್ಧಿಯನ್ನು ನೋಡಿ ಅಸೂಯ ಪಟ್ಟು ಅಭಿವೃದ್ಧಿಗೆ ಅಡ್ಡಗಾಲಾಕಿ ವಿಕೃತಿ ಮೆರೆಯುತ್ತಿರುವ ಶಕ್ತಿಗಳ ವಿರುದ್ಧ. ಮಾನರೇ, ಆದಿಚುಂಚನಗಿರಿ ಮಠಕ್ಕೆ 1500ರಿಂದ 600 ವರ್ಷಗಳ ಇತಿಹಾಸವಿದೆ. ಆದಿಚುಂಚನಗಿರಿ ಮಠ 366 ಶಾಲಾ ಕಾಲೇಜುಗಳನ್ನ ನಡೆಸ್ತಾ ಇದೆ. ಪ್ರಾಥಮಿಕ ಶಿಕ್ಷಣದಿಂದ MBBS MD ತನಕ ಇಂಜಿನಿಯರಿಂಗ್ ಇರಲಿ, ಡೆಂಟಲ್ ಇರಲಿ, ಫಿಸಿಯೋಥೆರಪಿ ಇರಲಿ, ಫಾರ್ಮಸಿ ಇರಲಿ, ನರ್ಸಿಂಗ್ ಇರಲಿ, ಎಲ್ಲ ವಿಧದ ಕೋರ್ಸ್ಗಳನ್ನ ಪ್ರಾರಂಭ ಮಾಡಿ ಇವತ್ತು ಸರ್ವ ಜನಾಂಗಗಳಿಗೂ ವಿದ್ಯೆಯನ್ನು ನೀಡ್ತಾ ಇದೆ. ಅಂತ ಸ್ವಾಮೀಜಿಗಳಿಗೆ ಸರ್ಕಾರ ನೀಡಿರುವ ಜಮೀನುಗಳು
ಸಾರ್ವಜನಿಕರು ನೀಡುವ ಸ್ವತ್ತುಗಳನ್ನ ಕಾಪಾಡಿಕೊಂಡು ಹೋಗುವಲ್ಲಿ ವಿಫಲರಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಒಕ್ಕಲಿಗಿರತಕ್ಕಂತ ಏಕೈಕ ಮಠ ಅದು ಆದಿಚುಂಚನಗಿರಿ ಮಠ, ಅದು ಶಾಖಾ ಮಠವಲ್ಲ, ಕೇಂದ್ರ ಕಚೇರಿಯಲ್ಲಿರಬಹುದು. ಅದರ ಶಾಖಾ ಮಠಗಳು ಪ್ರತಿ ಜಿಲ್ಲೆಯಲ್ಲೂ ಇವೆ. ನಮ್ಮ ಜಿಲ್ಲೆಯಲ್ಲೂ ಕೂಡ BGS ಈಗ ಏನಿಲ್ಲ ಆದಿಚುಂಚನಗಿರಿ ಮಠ BGS ಹೆಸರಿನಲ್ಲಿ ಬಾಲಗಂಗಾಧರನಾಥ ಶ್ರೀಗಳ ಹೆಸರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಎಲ್ಲಾ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದೆ. ಉದಾಹರಣೆಗೆ ಚಿಕ್ಕಬಳ್ಳಾಪುರದ ನಗರದಲ್ಲಿ ಕಾಲೇಜುಗಳು ಶಾಲೆಗಳು ಇದ್ದಾರೆ. ಅದೇ ಮಂಚಿನ ಬೆಲೆಯಲ್ಲಿ ಶಾಲೆ ಇದೆ. ಗೌರಿಬಿದನೂರಲ್ಲಿದೆ ಇನ್ಸ್ಟಿಟ್ಯೂಷನ್, ಬಾಗೇಪಲ್ಲಿಯಲ್ಲಿ ಇದೆ, ಶೀಟ್ಲಘಟ್ಟದಲ್ಲಿ 2 ಇನ್ಸ್ಟಿಟ್ಯೂಷನ್ ಇದೆ, ನಗರದಲ್ಲೂ ಇದೆ, ಈ ಕಡೆ ದಿಬ್ಬೂರಲ್ಲಿ ಇದೆ. ಏನಾದರೂ ನಮ್ಮ ಜಿಲ್ಲೆಯಲ್ಲೇ ಆದಿಚುಂಚನಗಿರಿ ಸಂಸ್ಥಾನದಿಂದ ನಡೆಸ್ತಕ್ಕಂಥ ವಿದ್ಯಾಸಂಸ್ಥೆ ಇಲ್ಲ ಅಂದ್ರೆ ಅದು ಒಂದೇ ತಾಲೂಕು, ಚಿಂತಾಮಣಿ ತಾಲೂಕು. ಇಂಥ ವಿಕೃತ ಮನಸ್ಸಿನ ಉಲ್ಟಾ ಉಳ್ಳವರು ಆ ಒಂದು ಶಾಲೆಯಲ್ಲಿ ಬರಬಾರದು, ಅವರ ಕೈಗೂ ಹೋಗಬಾರದು. ಅವರು ಇಲ್ಲಿ ಬಂದ್ರೆ ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ತಾರೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡ್ತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾರೆ, ವಿವಿಧ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ತಾರೆ. ಈ ಭಾಗದ ಜನ ಉದ್ಧಾರ ಆಗ್ತಾರೆ, ಎಜುಕೇಟೆಡ್ಸ್ ಆಗ್ತಾರೆ, ಹಾಸ್ಟೆಲ್ಸ್ ಪ್ರಾರಂಭ ಮಾಡ್ತಾರೆ. ತಂದೆ ತಾಯಿ ಇಲ್ಲದಂತ ನಿರ್ಗತಿಕರ ಮಕ್ಕಳಿಗೆಲ್ಲ ವಿದ್ಯಾದಾನ ಮಾಡ್ತಾ ಇದ್ದಾರೆ ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡಿ. ಅಂತ ಪುಣ್ಯಾತ್ಮರ ಬಗ್ಗೆ ಇವತ್ತು ಇಲ್ಲಿನ ಕೆಲವು ವಿಕೃತ ಮನಸ್ಸಿನ ವ್ಯಕ್ತಿಗಳು ಆರೋಪ ಮಾಡ್ತಾರೆ. ಮಿತ್ರರೇ, ನಿಮ್ಮಲ್ಲಿ ಹೇಳ್ತೇನೆ, ಕೋಲಾರ ಜಿಲ್ಲೆಯಲ್ಲೂ ಕೂಡ ಕೋಲಾರಲ್ಲೂ ಇದೆ, ಶ್ರೀನಿವಾಸಪುರದಲ್ಲಿದೆ, ಮಾಲೂರಲ್ಲಿ ಇದೆ. ನಮ್ಮ ಜಿಲ್ಲೆಯಲ್ಲಿ 4 ಅಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆಯಲ್ಲೇ ಚಿಂತಾಮಣಿ, ಮೊಳಬಾಗಿಲು, KGF, ಬಂಗಾರಪೇಟೆ ಬಿಟ್ರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವೆ BGS ನ ವಿದ್ಯಾಸಂಸ್ಥೆಗಳಿವೆ. ಎಲ್ಲ ಕಡೆ ಕೂಡ ಉತ್ತಮವಾದ ಶಿಕ್ಷಣ ಕೊಡ್ತಾ ಇದ್ದಾರೆ. ಅಲ್ಲಿ ಓದ್ದವರೆಲ್ಲ ಇಂಜಿನಿಯರ್ಸ್, ಡಾಕ್ಟರ್ಸ್ ಆಗಿ ಒಳ್ಳೆ ಸುಸಂಸ್ಕೃತರು, ಒಳ್ಳೆ ನಾಗರಿಕರು ಆಗ್ತಾ ಇದ್ದಾರೆ. ಇದನ್ನ ಮನಗಂಡ ಕೆಲವು ವಿಕೃತ ಮನಸ್ಸಿನ ವ್ಯಕ್ತಿಗಳು ಅಭಿವೃದ್ಧಿಗೆ ಅಡ್ಡಗಾಲ ಹಾಕಿ ಚಿಂತಾಮಣಿಗೆ ಮೆಡಿಕಲ್ ಕಾಲೇಜ್ ಬಂದ್ರೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದ್ರೆ, ಹಾಸ್ಟೆಲ್ ಬಂದ್ರೆ ಇವರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ಒಬ್ಬರು ವೆಂಕಟರಮಣಪ್ಪ ಅಂತ, ವೆಂಕಟರಮಣ ಸಣ್ಣಪ್ಪ ಲಕ್ಷ್ಮೀನಾರಾಯಣಪ್ಪ ಮಾಜಿ ನಗರಸಭಾ ಸದಸ್ಯರು ಒಂದು ಅರ್ಜಿ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದ್ರೆ, ಸರ್ಕಾರಿ ಗೋಮಾಳ ಜಮೀನನ್ನ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್, ಆದಿಚುಂಚನಗಿರಿ ಬ್ರಾಕೆಟ್, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆಯವರಿಗೆ ಮೇಲ್ಕಂಡ ಸರ್ವೆ ನಂಬರ್ 28 ಎಕರೆ ಜಮೀನು ಸರ್ಕಾರದಿಂದ ಮಂಜೂರು ಮಾಡಬಾರದೆಂದು ತಕರಾರು ಅರ್ಜಿ. ಅರೆ, ಅವರು ಇಲ್ಲಿ ಹಾಸ್ಪಿಟಲ್ ಮಾಡಿದ್ರೆ ಎಷ್ಟೋ ಜನ ಆಕ್ಸಿಡೆಂಟ್ ಆದವು, ಜೀವ ಉಳ್ಕೊಳ್ತದೆ. ಇಲ್ಲಿ ಬೆಂಗಳೂರಲ್ಲಿ ಸಿಗೋ ಚಿಕಿತ್ಸೆ ಇಲ್ಲೇ ಸಿಗ್ತಾರೆ. ಇವ್ರಿಗೇನು ಹೊಟ್ಟೆ ಕಿಚ್ಚು, ಸ್ವಾಮೀಜಿಗಳು ಹಾಸ್ಟೆಲ್ ಓಪನ್ ಮಾಡಿದ್ರೆ ಬಡವರ ಮಕ್ಕಳಿಗೆ ರಕ್ಷಣೆ ಸಿಗ್ತದೆ, ಓದಕ್ಕೆ ಅನುಕೂಲ ಆಗ್ತದೆ. ಯಾಕೆ ಒಂದು ವಿಕೃತ ಮನಸ್ಸು? ಯಾಕೆ ನೀವು ಅಭಿವೃದ್ಧಿಗೆ ಅಡ್ಡಗಾಲ ಆಗ್ತೀರಿ? ಈಗ ಚಿಂತಾಮಣಿ ಸುತ್ತಮುತ್ತಲು ಕೈಗಾರಿಕೆಗಳು ಬರ್ತಾ ಇದೆ. ಕೈಗಾರಿಕೆಗಳಲ್ಲಿ ಸ್ಕಿಲ್ಡ್ ಲೇಬರ್ ಬೇಕಾಗ್ತದೆ, ಸ್ಕಿಲ್ಡ್ ಎಂಪ್ಲಾಯೀಸ್. ನೀವು ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಅವ್ರು ಯಾರು ಉದ್ಯೋಗ ಕೊಡಕ್ಕಾಗಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಆಗಿರೋರಿದ್ರೆ ಅದು BA ಆದ್ಮೇಲೆ ಇರಲಿ, MCA ಆದ್ಮೇಲೆ, MBA ಆದ್ಮೇಲೆ BBA, BCA, ಹೀಗೆ 10 ಹಲವು ಕೋರ್ಸ್ಗಳು ಮಾಡಿದ್ರು ಕೂಡ ಆ ಪರ್ಟಿಕ್ಯುಲರ್ ಎಂಪ್ಲಾಯ್ಮೆಂಟ್ಗೆ ಸ್ಕಿಲ್ ಇರೋರ್ನ ಮಾತ್ರ ತಗೊಳ್ಳೋದು. ಆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ಸ್ವಾಮೀಜಿಗಳಲ್ಲಿ ಪ್ರಾರಂಭ ಮಾಡಕ್ಕೆ ಇದು ಮಾಡಿದ್ದಾರೆ. ಅಂತ ಅದನ್ನ ಯಾಕೆ ಅಡ್ಡಗಾಲ ಆಗ್ತೀರಾ? ಇದರಿಂದ ನಿಮಗೆ ಉಪಯೋಗವಾದ್ರೂ ಏನು? ಯಾಕೆ ಇನ್ನೊಬ್ಬರಿಗೂ ತೊಂದರೆ ಕೊಟ್ಟು ಸಂತೋಷ ಪಡ್ತೀರಾ? ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಅಭಿವೃದ್ಧಿಗೆ ಅಡ್ಡಗಾಲ ಹಾಕ್ಬೇಡಿ, ಅಭಿವೃದ್ಧಿಗೆ ಅಡ್ಡಗಾಲ ಹಾಕ್ಬೇಡಿ. ನಾನು ಯಾವುದು ಈ ರಾಜಕೀಯ ಪಕ್ಷದ ಪರವೋ ವಿರುದ್ಧವೋ ಬಂದಿಲ್ಲ. ನಾನು ಆಗ್ತಾ ಇರ್ತಕ್ಕಂಥ ಒಕ್ಕಲಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಬಂದಿದ್ದೀನಿ. ನಾನು ಒಕ್ಕಲಿಗರ ಸಂಘಕ್ಕೆ ನಿಮಗೆ ಹೇಳ್ತೀನಿ, ಸನ್ಮಾನ್ಯ HD ದೇವೇಗೌಡರು, ಸನ್ಮಾನ್ಯ ಸದಾನಂದ ಗೌಡರು, ಶ್ರೀ 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 ನಿರ್ಮಲಾನಂದ ಶ್ರೀಗಳು ಹಾಗೂ ಸನ್ಮಾನ್ಯ ಕುಮಾರಣ್ಣನವರು
4 ಜನ ಸೇರಿ ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ 150 ಸೀಟ್ ಮಾತ್ರ ಇತ್ತು ಮೆಡಿಕಲ್ ಕಾಲೇಜಿನಲ್ಲಿ. ಅದು 150 ಏರಿಸುದು ನಾನು ಖುಷಿ ಪಟ್ಟೆ. ಅದೇ ರೀತಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು 2 ನರ್ಸಿಂಗ್ ಕಾಲೇಜು, ಒಂದು ಮಂಡ್ಯ, ಒಂದು ಶ್ರೀಗಂಧದ ಕಾವಲು, ಇನ್ನೊಂದು ಪ್ಯಾರಾಮೆಡಿಕಲ್ ಕಾಲೇಜು ಬೆಂಗಳೂರು ಸಿಟಿ, ಇನ್ನೊಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ನಮ್ಮ ಶ್ರೀಗಂಧದ ಕಾವಲು. 4 ಕಾಲೇಜುಗಳಿಗೆ ನಾನು ಹೋಗಿ ಅವ್ರ ಚೇಂಬರ್ ಅಲ್ಲಿ ಕೇಳಿದೆ, ದಯವಿಟ್ಟು ಈ ಕಾಲೇಜುಗಳಿಗೆ ಮಂಜೂರು ಮಾಡಿಸ್ಕೊಡಿ ಅಂತ. ನಾನು ಯಾರಪ್ಪ ಒಬ್ಬ ಕೇಸ್ ವರ್ಕರ್ನು, ಸೆಕ್ಷನ್ ಸೂಪರ್ಟೆಂಟ್ನು, ಯಾವ ಆಫೀಸರ್ನು, ಯಾವ ಸೆಕ್ರೆಟರಿನು ಮೀಟ್ ಆಗಲಿಲ್ಲ. ಅವರಲ್ಲಿಗೆ PS ಹೇಳಿ ಎಲ್ರನ್ನೂ ಇಲ್ಲಿ ಬರಕ್ ಹೇಳಿ ಆ ಫೈಲು ನನಗೆ ವಿತಿನ್ 5 ಡೇಸ್ ಅವ್ರು ಏನು ಬರೀತಾರ ವಾಸ್ತವಾಂಶನ ಬರೆದು ಕಳಿಸಲಿ, ತೀರ್ಮಾನ ನಾನು ತಗೊಳ್ತೀನಿ ಅಂತ 4 ಕಾಲೇಜ್ ಮಂಜೂರು ಮಾಡಿಕೊಟ್ರು. 1 ರೂಪಾಯಿ ಲಂಚ ಕೊಟ್ಟಿಲ್ಲ. ಅದೇ ರೀತಿ ಅವರು MP ಆದ್ಮೇಲೆ INC ನರ್ಸಿಂಗ್ ಕಾಲೇಜಿಗೆ INC ಸರ್ಟಿಫಿಕೇಟ್ ಬೇಕಿತ್ತು, ಫಾರ್ಮಸಿ ಕಾಲೇಜಿಗೆ PCF. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.